ಅವತ್ತು ನಮ್ಮ ರಾಜ್ಯ ಉಸ್ತುವಾರಿಗಳಾದಂಥ ಅಗರ್ವಾಲ್ ಸಾಹೇಬರು ಇರಲಿಲ್ಲ. ಇವತ್ತು ಬಂದು ನಮಗೂ ಮತ್ತು ಸುಧಾಕರ್ನ ಪ್ರತ್ಯೇಕವಾಗಿ ಏನು ನಡೀತು ಅನ್ನೋದ್ರ ಬಗ್ಗೆನೂ ಕೇಳಿದ್ರು. ಮತ್ತು ಒಟ್ಟಾಗಿ ಕೂಡ ಕೂತ್ಕೊಂಡು ಹಿಂದೆ ಏನಾಗಿದೆಯೋ ಆ ಘಟನೆಗಳನ್ನು ಮರೆತು ಒಟ್ಟಾಗಿ ಹೋಗಬೇಕು ಅಂತ ಹೇಳಿದ್ರು. ಅದಕ್ಕೆ ನಾವು ಮೊನ್ನೆನೂ ಒಪ್ಕೊಂಡಿದ್ದೀವಿ. ಈಗಲೂ ಕೂಡ ನಾವು ಏನು ಹಳೇದಿತ್ತೋ ಅವೆಲ್ಲವನ್ನು ಕೂಡ ಡಿಲೀಟ್ ಮಾಡಿಬಿಟ್ವಿ. ನಾವು ಅದು ಮೆಮೊರಿಯಲ್ಲೂ ಕೂಡ ಇರೋದಿಲ್ಲ ನಮಗೆ. ಸೊ ಮುಂದೆ ಬರ್ತಕ್ಕಂಥ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳಿರ್ಬೋದು, ರಾಜ್ಯದ ಚುನಾವಣೆಯನ್ನು ಗಮನದಲ್ಲಿಟ್ಕೊಂಡು ನಾವು ಆ ಭಾಗದಲ್ಲಿ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ ಕನಿಷ್ಠ ಒಂದು 4-5 MLAಗಳನ್ನು ಗೆಲ್ಲೋದಕ್ಕೆ ಜೊತೆಯಾಗಿ ಕೆಲಸ ಮಾಡಬೇಕು ಅನ್ನೋದು ಹೇಳಿದ್ದಾರೆ. ನನಗೂ ಕೂಡ ಅದು ನಾನು 4 ಎಲೆಕ್ಷನ್ಗಳಿಂದ ಕೂಡ ಅಲ್ಲಿ ಉಸ್ತುವಾರಿಯಾಗಿ ಕೆಲಸ ಮಾಡಿದಂಥನು. ಸೊ ನಾವು ಮತ್ತು ಸುಧಾಕರ್ ಅವರು ಜೊತೆಯಲ್ಲಿ ಸೇರಿ ಸೊ ಅಲ್ಲಿ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಮತ್ತು ಮುಂದೆ ಬರ್ತಕ್ಕಂಥ ರಾಜ್ಯ ಚುನಾವಣೆಯಲ್ಲಿ ಕೂಡ ಒಟ್ಟಾಗಿ ಕೆಲಸ ಮಾಡ್ತೀವಿ. ಸೊ ಹಿಂದೆ ಏನು ಕೆಲವು ಅಚಾನಕ್ಕಾಗಿ ಕೆಲವು ಮಾತಾಡಿರ್ಬೋದು, ನಾವು ಮಾತಾಡೋದು ನಮ್ಮದು ಕೂಡ ತಪ್ಪುಗಳಿರ್ತವೆ. ಅವೆಲ್ಲವನ್ನು ಮರೆತು ಮುಂದೆ ಎಲ್ಲರನ್ನೂ ಒಟ್ಟಾಗಿ ತೊಗೊಂಡು ಹೋಗಬೇಕು ಅಂತ ಹೇಳಿದ್ದಾರೆ. ನಾವಿಬ್ಬರು ಕೂಡ ಜೊತೆಯಲ್ಲಿ ಇದ್ಕೊಂಡು ಪಾರ್ಟಿ ಸಂಘಟನೆ ಮಾಡ್ತೀವಿ.